ಏನಂದ್ರೆ ಎಷ್ಟು ಹುಡುಕಿದ್ರು ಸಿಗ್ಲೇ ಇಲ್ಲ. ಒಂದೇ ಮನೇಲಿದ್ರು ಮನ್ಸಲ್ಲಿರೋದೆಲ್ಲ ಹೇಳ್ಕೊಳ್ಳೋಕ್ಕೆ ಒಂದು ಆರಾಮ್ ಜಾಗನೂ ಸಿಗೋದಿಲ್ಲ. ಅಯ್ಯೋ ಎಂಥ ಶ್ರದ್ಧೆ ಮೇಡಮ್, ನೀವು ಹಿಂಗೆಲ್ಲ ಮಾತಾಡೋದಾ? ಆರಾಮಾಗಿ ಜಾಗ ಕೇಳೋದಾ? ನೀವು ನನ್ನ ರಾಜ್ಕುಮಾರ ಅಲ್ದ? ಈ ಹಳ್ಳಿ ಬಂದ್ಮೇಲೆ ನನ್ನ ಕನಸು ಮನಸ್ಸು ಎಲ್ಲ ನೀವೇ ತುಂಬ್ಕೊಂಡಿರಿ. ನಿಮ್ಗೆ ಎಂತಕ್ಕೆ ನನ್ನ ಪ್ರೀತಿ ಅರ್ಥ ಆಗ್ತಿಲ್ಲ? ಎಂತ ಮಾತಾಡ್ತಿದ್ರಿ ಶ್ರದ್ಧೆ ಮೇಡಮ್? ನಾನು ಎಂತಕ್ಕೆ ಅರ್ಥ ಆಗ್ತಿಲ್ಲ ನಿಮಗೆ? ನನ್ನ ಪ್ರೀತಿ ಎಂತಕ್ಕೆ ಅರ್ಥ ಆಗ್ತಿಲ್ಲ? ಹಾಂ, ಇದೆಂತಕ್ಕೆ ಶ್ರದ್ಧಾ ಮೇಡಮ್ ವಾಯ್ಸ್ ಒಂಥರ ಹಿಂಗಿದ್ದಲ್ಲ, ಇವ್ರಂತ ನಮ್ಮ ಭಾಷೆಯಲ್ಲಿ ಮಾತಾಡ್ತಿದ್ರು. ಎಂಥದೋ ಹೆಚ್ಚು ಕಮ್ಮಿ ಆದಂಗಿತ್ತಲ್ಲ. ನೀವು ಕಂಬಳ ಹೊಡೆಯೋ ಹೊತ್ತಲ್ಲಿ ನಾ ಹರಕೆ ಹೊತ್ಕೊಂಡಿದ್ದೆ. ಮತ್ತು ನೀವು ಪಟೇಲ್ ಅನಾಚಾರ ಬಯಲಿಗಡೆ ಹೊತ್ತಲ್ಲಿ ನಿಮ್ಗೆ ಎಂಥ ಎಡವಟ್ಟು ಅಪ್ಕಾಗಂದಳಿ ದೇವ್ರ ಹತ್ರ ಬೇಡ್ಕೊಂಡಿದ್ದಿ. ಎಂಥದೋ ಎಡವಟ್ಟು ಆದಂಗಿತ್ತಲ್ಲ. ಶ್ರದ್ಧಾ ಮೇಡಮ್ ಎಂಥ ನಾಟಕ ಆಡ್ತಿದ್ರಾ? ನಿಮ್ಮನ್ನು ಬಿಟ್ಟಿಪ್ಕಾತಿಲ್ಲ ಅಂದೇಳಿ ಅಜ್ಜಿಗೆ ಹೇಳಿದೆ, ಊರಿಂದ ಒಬ್ಬಳೆ ಬಸ್ ಹತ್ಕೊ ಬಂದಿದ್ದಿ, ಗೊತ್ತಿತ್ತಾ? ಇಲ್ಲಿ ಬಂದು ಅಪ್ಪ ಅಮ್ಮನ ಬಿಟ್ಟಿಪ್ಕಾತಿಲ್ಲ ಅಂದೇಳಿ ಸುಳ್ಳು ಹೇಳ್ದಿ, ಗೊತ್ತಿತ್ತಾ? ಅಯ್ಯಯ್ಯೋ, ನಾನೊಂದು ಬಗೆದರೆ ದೈವ ಒಂದು ಬಗಿತಾ ಇತ್ತು. ಅಕಟಕಟ, ಇದು ಶ್ರದ್ಧಾ ಮೇಡಮ್ ಅಲ್ದೋ ಪಚ್ಚಿ ಸವಿತಾ ಕಮಲಮ್ಮನ ಮಗಳು. ಅಯ್ಯಯ್ಯೋ ಥೂ. ನಿಮ್ಮ ಹೊಟ್ಟೆ ಗುಂಡು ಬಿದ್ದು ಸುದ್ದಿ ಕೇಳಿ ನನ್ನ ಗುಂಡಿಗೆ ನಿತ್ತೋಗಿತ್ತು, ಗೊತ್ತಿತ್ತಾ? ಹೆಜ್ಜೆ ನಮಸ್ಕಾರ ಹಾಕಿದ್ದಿ, ಮಾರಿಗುಡಿ ಮುಂದೆ ಕೈ ಮೇಲೆ ಕರ್ಪೂರ ಹಾಕಿ ಪೂಜೆ ಮಾಡಿದ್ದಿ. ನೋಡಿ ಕೈಯ. ಕೆಲಸ ಕೆಡ್ತ ಪಚ್ಚಿ. ಶರ್ಟ್ ಬಿಚ್ಚಿ ಹಾಕಿ ಅವಳ ತಾಲಿ ಎತ್ತಕ್ಕಿಂತ ಮುಂಚೆ ಓಡು. ನಂಗೆ ಗೊತ್ತಿತ್ತು ನೀವು ನಾನು ಎಷ್ಟು ಪ್ರೀತಿ ಸ್ತ್ರೀ ಅಂದೇಳಿ. ಆದರೂ ಅದೆಂತಕ್ಕೆ ತೋರಿಸ್ಕೊಳ್ದೆ ಒದ್ದಾಡೋದು ನೀವು? ಇವತ್ತಿಲ್ಲಿ ಯಾರೂ ಇಲ್ಲ, ಹೇಳ್ಬಿಡಿ ನನಗೆ. ಹೇಳ್ಬಿಡಿ, ಒಂದ್ಸಲ ಹೇಳ್ಬಿಡಿ. ನಿಮಗೂ ನನ್ನ ಮೇಲೆ ಪ್ರೀತಿ ಇತ್ತಂದು ಒಂದ್ಸಲ ಹೇಳ್ಬಿಡಿ. ಎಲ್ಲ ಹಾಳು ಮಾಡಿಟ್ಟಿಲ್ಲ ಮರತಿ. ನೀನಾ? ಯಾರು ಬರ್ತಾ ಇದ್ರು ಮಾರ. ಎಲ್ಲ ಹಾಳಾತು. ಎಂತ ನೋಡ್ಕ ಮಾತಾಡ್ಕೊಂಡು ಗೊತ್ತಾಗ್ತಿದ್ಯಾ? ಪಚ್ಚಿ, ನಿನಗೆ ನನ್ನ ರೂಮಲ್ಲಿ ಕೆಲಸ ಇಲ್ಲಿ? ಏನಿದು ಶರ್ಟ್ ಬಟನ್ ಬೇರೆ ಹಾಕೋತಾ ಇದೆಯಾ? ಏನ್ ನಡೀತಿದೆ ಇಲ್ಲಿ? ಏಯ್, ಯಾಕೆ ಬಂದೆ ನೀನು? ಅಯ್ಯೋ, ನುಲಿಯಾದ ನಿಲ್ಸಿ ಫಸ್ಟ್ ಏನ್ ನಡೀತು ಅಂತ ಹೋದ್ರು. ಅದು ಪಚ್ಚಿ ನಿಮ್ದೇ ಶರ್ಟ್ ಹಾಕೊಂಡಿದ್ದ, ನೀವು ಅಂತ ಅನ್ಕೊಂಡು. ಕತ್ಲೆ ಬೇರೆ ಇತ್ತಲ್ಲ, ಪಚ್ಚಿನ ನೀವು ಅನ್ಕೊಂಡು ಏನ್ ಮಾಡ್ದ? ಬೇಗ ಹೇಳು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?